ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವಿವತ್ತು ವೀಕೆಂಡ್ ಔಟಿಂಗ್ ಅಂತ ಹೇಳ್ಬಿಟ್ಟು ಸಂಡೇ ಆಗಿದ್ದರಿಂದ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದಿರೋದು ಅರಿಯೂರಲ್ಲಿ. ನೋಡ್ತಾ ಇರ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿದೆ ವೆದರು. ಅಡಿಕೆ ಗಿಡ, ತೆಂಗಿನ ಗಿಡ ಇನ್ನೂ ಚೆನ್ನಾಗಿತ್ತು. ಅಲ್ಲೆಲ್ಲ ಸುಮ್ಮನೆ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ನೇಚರ್ನ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು. ತುಂಬ ದಾರಿಲೆಲ್ಲ ನವಿಲು ಎಲ್ಲ ಸಿಕ್ತು, ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನೋಡ್ಬಿಟ್ಟು ಖುಷಿ ಪಡು ಅಂತಂದರು ನಮ್ಮ ಮನೆಯವರು. ಹಂಗಾಗಿ ಅದೆಲ್ಲ ಏನು ವೀಡಿಯೋ ಮಾಡ್ಕೊಳ್ಲಿಲ್ಲ, ಸುಮ್ಮನೆ ಹಾಗೆ. ಈ ದೇವಸ್ಥಾನ ಏನಕ್ಕಪ್ಪ ಪ್ರಸಿದ್ಧಿ ಅಂತಂದರೆ, ಸುಮಾರು ರೋಗಗಳಿಗೆ ಇಲ್ಲಿ ಬಂದು ನೀರು ಇಸ್ಕೊಂಡ್ರೆ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅದರ ಹೆಸರು ವೈದ್ಯನಾಥೇಶ್ವರ ಅಂತ. ವೈದ್ಯ ಅಂತಂದರೆ ನಿಮಗೆಲ್ಲ ಗೊತ್ತೇ, ಡಾಕ್ಟ್ರು ಅಂತ. ಎಷ್ಟೋ ಕಾಯಿಲೆ ಗುಣ ಮಾಡುವಂಥ ಶಕ್ತಿ ಇರುವಂಥ ದೇವಸ್ಥಾನ ಇದು. ನೋಡ್ತಾ ಇರ್ಬೋದು ನಮ್ಮ ಶಿವಪ್ಪನ ವೈದ್ಯನಾಥೇಶ್ವರ. ನಾವು ಹೋದಾಗ ಇದಕ್ಕೆ ಅಭಿಷೇಕನ ಮಾಡ್ತಾಯಿದ್ರು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೋಡಿ ಯಾವ ಥರ ಅಭಿಷೇಕನ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅವತ್ತು ಹುಣ್ಣಿಮೆ ಆಗಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಪೂಜೆ. ನೀವು ಹೋಗೋದಾದರೆ ಹೋಗ್ಬೋದು. 11 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ಮತ್ತು ದಾಸೋಹನೂ ಇರುತ್ತೆ ಇಲ್ಲೇ ಇದೇ ದೇವಸ್ಥಾನದಲ್ಲೇ 11 ಗಂಟೆಯಿಂದ 3:30ವರೆಗೂ. ನೋಡಿ, ಪ್ಲ್ಯಾನ್ ಮಾಡಿಕೊಂಡು ಒಂದು ಸತಿನಾದರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಅನ್ನಿಸ್ತು ವೈಬ್ಸು. ಒಳಗಡೆ ಅಭಿಷೇಕನೆಲ್ಲ ನೋಡಿಕೊಂಡು ಹೊರಗಡೆ ಹಣ್ಣು ಕಾಯಿ ಮಾಡಿಕೊಡ್ತಾರೆ, ಅಂದರೆ ಪೂಜೆ ಮಾಡಿಕೊಡ್ತಾರೆ. ಉತ್ಸವ ಮೂರ್ತಿ ಇದೆ ಇಲ್ಲಿ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ನಾವು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ನೋಡ್ತಾ ಇರ್ಬೋದು, ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಹೇಳ್ತೀನಿ ನೋಡು.
ಇದೇ ಜಾಗದಲ್ಲೇ ನೀರು ಹಾಕೋದು. ಪ್ರತಿ ಪರ್ಸನ್ನಿಗೆ ಒಬ್ಬರಿಗೆ 20 ರೂಪಾಯಿನ ಚಾರ್ಜ್ ಮಾಡ್ತಾರೆ. ನೋಡ್ತಾ ಇರ್ಬೋದು ನೀವಿಲ್ಲಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಇನ್ನು ಮನೆ ಕಡೆಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.